ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ MDH. ಬುರ್ಜ್ ಖಲೀಫಾದಲ್ಲೂ ಪ್ರಧಾನಿ ಮೋದಿ ಮೇನಿಯಾ. ಹೈದರಾಬಾದ್ನಲ್ಲಿ ಮರಣ ಮಳೆಗೆ ಓರ್ವ ಬಲಿ. ಚರಂಡಿಯಲ್ಲಿ ಕೊಚ್ಚಿ ಹೋದ 7 ವರ್ಷದ ಬಾಲಕ. ನಟಿ ದಿಶಾ ಪಟಾನಿ ಮನೆಗೆ ಗುಂಡು ಹಾರಿಸಿದ್ದವರು ಎನ್ಕೌಂಟರ್ಗೆ ಬಲಿ. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆಷ್ಟೇ 75ನೇ ವಸಂತಕ್ಕೆ ಕಾಲಿರಿಸಿದ್ದಾರೆ. ದೇಶ ವಿದೇಶಗಳಲ್ಲೂ ಮೋದಿ ಅವರ ಬರ್ತ್ಡೇಯನ್ನ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡಿದ್ದಾರೆ. ದುಬೈನ ಬುರ್ಜ್ ಖಲೀಫಾದಲ್ಲಿ ಕಲರ್ಫುಲ್ ಲೈಟಿಂಗ್ಸ್ ಮೂಲಕ ಮೋದಿಗೆ ಬರ್ತ್ಡೇ ವಿಶಸ್ ಮಾಡಲಾಗಿದೆ. ಬುರ್ಜ್ ಖಲೀಫಾ ಕಟ್ಟಡದ ಮೇಲೆ ಮೋದಿ ಸಾಧನೆಗಳನ್ನ ಬಿಂಬಿಸುವುದರ ಜೊತೆಗೆ ಹ್ಯಾಪಿ ಬರ್ತ್ಡೇ ಅಂತ ಶುಭ ಹಾರೈಸಿದ್ದಾರೆ. ಏಷ್ಯಾ ಕಪ್ನಿಂದ ಹೊರಹೋಗ್ತೀನಿ ಎಂದಿದ್ದ ಪಾಕ್ ಮತ್ತೆ ಯೂಟರ್ನ್. ಪಾಕಿಸ್ತಾನ ತಂಡಕ್ಕೆ ಶರಣಾದ UAE. ದರ್ಶನ್ ಅರ್ಜಿ ವಿಚಾರಣೆ ಆದೇಶ ನಾಳೆ. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಏಷ್ಯಾ ಕಪ್ನಲ್ಲಿ ಭಾರತ ತಂಡದ ಆಟಗಾರರು ಹಸ್ತಲಾಘವ ಮಾಡಿಲ್ಲ ಅಂತ ಮುಜುಗರಕ್ಕೀಡಾಗಿರುವ ಪಾಕಿಸ್ತಾನ ತಂಡ ಹೊಸ ಡ್ರಾಮಾ ಮಾಡಿದೆ. ನಿನ್ನೆಯ UAE ತಂಡದ ವಿರುದ್ಧ ಪಂದ್ಯ ಆಡಲ್ಲ ಅಂತ ಬಹಿಷ್ಕಾರ ಮಾಡಿತ್ತು. ಆನಂತರ 1 ಗಂಟೆಗಳ ಬಳಿಕ ಯೂಟರ್ನ್ ಹೊಡೆದ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಪಂದ್ಯಕ್ಕೆ 1 ಗಂಟೆ ಅನುಮತಿ ಪಡೆದಿತ್ತು. UAE ವಿರುದ್ಧ ಪಂದ್ಯ ಬಹಿಷ್ಕರಿಸ್ತೀವಿ ಎಂದಿದ್ದ ಪಾಕ್ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷ ಸೈಯದ್ ಮೊಯ್ಸಿನ್ ರಾಜಾ ನಖ್ವಿ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರ ಜೊತೆ ಸಭೆ ನಡೆಸಿದ್ರು. ರಮೀಜ್ ರಾಜಾ, ನಜಾಮ್ ಸೇಠಿ ಜೊತೆ PCB ಅಧ್ಯಕ್ಷ ಮಾತುಕತೆ ನಡೆಸಿದ್ರು. ಈ ಮಾತುಕತೆ ಬಳಿಕ ಮತ್ತೆ ಯೂಟರ್ನ್ ಹೊಡೆದ ಪಾಕ್ ಕ್ರಿಕೆಟ್ ಬೋರ್ಡ್ UAE ಜೊತೆ ಪಂದ್ಯ ಆಡುವುದಕ್ಕೆ ಮುಂದಾಗಿತ್ತು. ಏಷ್ಯಾ ಕಪ್ನ ರೆಫರಿ ಆಂಡಿ ಪೈಕ್ರಾಫ್ಟ್ ಅವರು ನಮಗೆ ಕ್ಷಮೆ ಕೋರಿದ್ದಾರೆ ಅಂತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹೇಳಿದೆ. ಆಂಡಿ ಅವರು ಕ್ಷಮೆ ಕೋರಿದ್ರಿಂದ ನಾವು ಮತ್ತೆ ಏಷ್ಯಾ ಕಪ್ನಲ್ಲಿ ಪಂದ್ಯ ಆಡಲು ನಿರ್ಧರಿಸಿರೋದಾಗಿ ಪಾಕ್ ಹೇಳಿದೆ. ಆಂಡಿ ಜೊತೆ PCB ಮಂಡಳಿ ಸದಸ್ಯರು ಇರುವ ವಿಡಿಯೋ ವೈರಲ್ ಆಗಿದೆ. UAE ತಂಡದ ವಿರುದ್ಧ ಪಂದ್ಯ ಆಡಲು 1 ಗಂಟೆ ಹೆಚ್ಚು ಕಾಲ ಪಾಕ್ ಕ್ರಿಕೆಟ್ ಮಂಡಳಿ ಏಷ್ಯನ್ ಕ್ರಿಕೆಟ್ ಮಂಡಳಿ ಬಳಿ ಸಮಯ ಕೇಳಿತ್ತು. ಹೀಗಾಗಿ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯ ತಡವಾಗಿ ಶುರುವಾಗಿತ್ತು. ಈ ಪಂದ್ಯದಲ್ಲಿ ಟಾಸ್ ಗೆದ್ದ UAE ತಂಡ ಬೌಲಿಂಗ್ ಆಯ್ದುಕೊಂಡಿತ್ತು. ಏಷ್ಯಾ ಕಪ್ ಲೀಗ್ನಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ UAE ತಂಡ ಪಾಕಿಸ್ತಾನದ ವಿರುದ್ಧ ಶರಣಾಗಿದೆ. ಪಾಕಿಸ್ತಾನ ನೀಡಿದ 150 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ UAE ಕೇವಲ 105 ರನ್ಗಳಿಗೆ ಆಲ್ಔಟ್ ಆಯಿತು. ಆ ಮೂಲಕ UAE ಟೂರ್ನಿಮೆಂಟ್ನಿಂದಲೇ ಹೊರಬಿದ್ದಂತಾಗಿದೆ. ಬೆಂಗಳೂರು 57ನೇ CCH ನ್ಯಾಯಾಲಯದಲ್ಲಿ ನಿನ್ನೆ ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯಿತು. ಕೋರ್ಟ್ ಈ ಹಿಂದೆಯೇ ದರ್ಶನ್ಗೆ ಹಾಸಿಗೆ ದಿಂಬು ಸೇರಿ ಕನಿಷ್ಠ ಅಗತ್ಯ ಸೌಲಭ್ಯ ನೀಡಿ ಅಂತ ಆದೇಶಿಸಿತ್ತು. ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರೆ. ಯಾವ ಸೌಲಭ್ಯ ನೀಡಿಲ್ಲ ಅಂತ ದರ್ಶನ್ ಪರ ವಕೀಲ ಸುನೀಲ್ ಅರ್ಜಿ ಸಲ್ಲಿಕೆ ಮಾಡಿ ವಾದಿಸಿದ್ರು. ಹೀಗಾಗಿ ನಿನ್ನೆ ಕೋರ್ಟ್ಗೆ ಜೈಲು ಅಧಿಕಾರಿಗಳು ASPP ಸಚಿನ್ ಮೂಲಕ ವರದಿ ಸಲ್ಲಿಸಿದ್ರು. ಇಷ್ಟು ದಿನ ದರ್ಶನ್ ಯಾರನ್ನ ಭೇಟಿ ಮಾಡಿದ್ದಾರೆ ಹಾಗೂ ಅವರಿಗೆ ಹಾಸಲು ಚಾಪೆ, ಬೆಡ್ಶೀಟ್, ಕಂಬಳಿ, ಬಕೆಟ್, ಮಗ್, ಊಟ, ವಾಕಿಂಗ್ ಮಾಡಲು ಅವಕಾಶ ಎಲ್ಲವನ್ನ ನೀಡಲಾಗಿದೆ ಅಂತ ವರದಿ ಸಲ್ಲಿಸಿ ಮಾಹಿತಿ ನೀಡಿದ್ರು. ವಾದ ಪ್ರತಿವಾದ ಆಲಿಸಿರೋ ಕೋರ್ಟ್ ಸೆಪ್ಟೆಂಬರ್ 19ಕ್ಕೆ ಆದೇಶ ಕಾಯ್ದಿರಿಸಿದೆ. SPP ವರದಿಯನ್ನ ದರ್ಶನ್ ಪರ ವಕೀಲರು ಒಪ್ಪಲಿಲ್ಲ. ಇದು ಜೈಲು ಮ್ಯಾನ್ಯುವಲ್ ಅನ್ನೇ ಬರೆದುಕೊಂಡು ಬಂದಿದ್ದಾರೆ. ಟೆಲಿಫೋನ್ ನೀಡುವುದು, ಕುಟುಂಬರ ಭೇಟಿಗೆ ವಕೀಲರು ಬೇಕು, ಇದು ಕಾನೂನಿನಲ್ಲೇ ಇದೆ. ಅದಕ್ಕೆ ಇವರೇನು ಕೊಡುವುದಿಲ್ಲ. ಬದಲಾಗಿ ಈ ನ್ಯಾಯಾಲಯ ಆದೇಶವನ್ನ ಎಸೆದಿದ್ದಾರೆ. ನ್ಯಾಯಾಲಯ ಸೂಚಿಸಿದ ಯಾವ ಸವಲತ್ತುಗಳನ್ನ ಕೊಟ್ಟಿಲ್ಲ. ಅಲ್ಲದೆ ಇದುವರೆಗೆ ಇವತ್ತಿಗೆ 32 ದಿನ ಆಗಿದ್ರೂ ಸಹ A1 ಪವಿತ್ರ ಗೌಡ ಹೊರತುಪಡಿಸಿ ಎಲ್ಲರನ್ನ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH